ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ 14/6/2026ರಿಂದ 20/6/2026 ಒಂದು ವಾರದಲ್ಲಿ ಬರುವಂತಹ ನಕ್ಷತ್ರಗಳು, ಯಾವ ದಿನಾಂಕಗಳು ನಿಮ್ಮ ನಕ್ಷತ್ರಕ್ಕೆ ಶುಭ, ನೆಮ್ಮದಿ, ವಿಜಯದ ಫಲವನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ನೀವು ತಿಳಿದುಕೊಳ್ಳಬೇಕು, ಒಬ್ಬ ವ್ಯಕ್ತಿ ಮತ್ತು ಒಂದು ಕುಟುಂಬ ಯಾವಾಗಲೂ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿಯನ್ನು ಕಾಣಬೇಕು, ನಿತ್ಯ ಕಲ್ಯಾಣವು ಆಗಬೇಕು ಅಂದರೆ ಆ ವ್ಯಕ್ತಿಗೆ ಇರುವಂತಹ ಕರ್ಮಗಳ ಬಂಧನ ಮತ್ತು ವಿಧಿ ಅನ್ನೋದು ಸರಿ ಇರಬೇಕಾಗುತ್ತೆ. ಆ ವ್ಯಕ್ತಿಯ ಕರ್ಮವು ಸರಿ ಇರಬೇಕಾಗುತ್ತೆ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ಆ ವ್ಯಕ್ತಿ ಮತ್ತು ಆ ಕುಟುಂಬಕ್ಕೆ ಇರುವಂತಹ ಪೂರ್ವ ಜನ್ಮಗಳ ಕರ್ಮಗಳ ಫಲ ಮತ್ತು ಅವರ ಜೀವನ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ನಿರ್ಧಾರಿತವಾಗಿರುತ್ತೆ. ಮತ್ತು ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ ಇರುವಂತಹ ಜ್ಞಾನ, ಸಂಸ್ಕಾರಗಳು, ಇದರಿಂದ ಈ ಜನ್ಮದಲ್ಲಿ ಆ ವ್ಯಕ್ತಿ ಈ ಜೀವನದಲ್ಲಿ ನಿತ್ಯ ಕಲ್ಯಾಣ, ನಿತ್ಯ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಅಂದರೆ ಇಲ್ಲಿ ಆತ್ಮವನ್ನು ಯಾಕೆ ಪ್ರಾರ್ಥಿಸಬೇಕು ಅಂದರೆ ಆತ್ಮಕ್ಕೆ ಒಳ್ಳೆ ಕರ್ಮಗಳ ಬಂಧನ ಆಗಬೇಕಾಗುತ್ತೆ. ನೋಡಿ, ಇವತ್ತಿನ ಈ ಕಾಲದಲ್ಲಿ ಆಧುನಿಕವಾಗಿ ಎಷ್ಟೇ ಮುಂದುವರಿದಿದ್ದರೂ ಸಡನ್ನಾಗಿ ಆಗುವಂತಹ ಘಟನೆಗಳಿಗೆ ವಿಧಿಯು ಯಾವ ಬದಲಾವಣೆಯನ್ನು ಮಾಡುವುದಿಲ್ಲ. ಆದರೆ ಆ ವಿಧಿಯೊಳಗೆ ಆ ವ್ಯಕ್ತಿಯನ್ನು, ಆ ಕುಟುಂಬವನ್ನು ರಕ್ಷಿಸುವುದು ದೈವಬಲ, ದೈವದ ಶಕ್ತಿಯೇ ಆಗಿದೆ. ಹಾಗಾಗಿ ಪ್ರತಿ ವ್ಯಕ್ತಿಗೆ, ಪ್ರತಿ ಕುಟುಂಬಕ್ಕೆ ದೈವಬಲ ಅನ್ನೋದು ಬೇಕಾಗತ್ತೆ. ಆತ್ಮಕ್ಕೆ ಕರ್ಮದ ಬಂಧನಗಳು ಒಳ್ಳೆ ರೀತಿಯಲ್ಲಿ ಉಂಟಾಗಬೇಕಾಗತ್ತೆ. ಉದಾಹರಣೆಯಾಗಿ ನಾನು ತಿಳಿಸ್ತಾ ಇರುವಂಥದ್ದು, ಯಾವ್ಯಾವ ರೀತಿಯಲ್ಲಿ ಕರ್ಮ ಬಂಧನಗಳು ಆಗುತ್ತೆ ಮನುಷ್ಯನಿಗೆ, ಆ ಕರ್ಮವನ್ನು ನೀವು ಜ್ಞಾನದಿಂದ ಉಪಚರಿಸಬೇಕು. ಜ್ಞಾನವಂತರು ಯಾಕೆ ಆಗಬೇಕು ಅಂದರೆ ನೋಡಿ, ಆ ವಿಧಿಯೊಳಗೆ ಏನು ಘಟನೆಗಳು ನಡೆದು ಹೋಗಿರುತ್ತೆ ಅದನ್ನು ಉಪಚರಿಸುವ ಮತ್ತು ಅದನ್ನು ನೋಡುವಂತಹ ದೃಷ್ಟಿ, ಅರ್ಥೈಸಿಕೊಳ್ಳುವಂತಹ ವಿಷಯಗಳು ಇವೆಲ್ಲವೂ ಜ್ಞಾನದಿಂದ ಮಾತ್ರವೇ ಆಗಿದೆ. ವ್ಯಕ್ತಿಗಳನ್ನು ನಾವು ನೋಡುವಾಗ, ಕುಟುಂಬಗಳನ್ನು ನಾವು ನೋಡುವಾಗ ಅನೇಕ ರೀತಿಯಲ್ಲಿ ಬಾಧೆಗಳನ್ನು ಪಡುತ್ತಿರುವಂಥದ್ದನ್ನು ನಾವು ನೋಡ್ಬೋದು. ಉದಾಹರಣೆಯಾಗಿ ನಾನು ತಿಳಿಸ್ತಾ ಇದ್ದೇನೆ, ಪ್ರಯಾಣವನ್ನು ಮಾಡ್ತಾ ಇರ್ತೀರಾ ಕುಟುಂಬದವರು, ಹಾಗೆ ಪ್ರಯಾಣದಲ್ಲಿ ಅಪಘಾತವು ನಡೆದು ಹೋಗುತ್ತೆ. ಅಪಘಾತದಲ್ಲಿ ಅಪೋಸಿಟ್ ಇದ್ದಂತಹ ಆ ಕುಟುಂಬದ ವ್ಯಕ್ತಿ ಅಲ್ಲಿ ಸ್ಪಾಟ್ ಡೆತ್ ಆಗ್ತಾರೆ ಅಂತ ಅಂದುಕೊಳ್ಳಿ. ಅಲ್ಲಿ ನೋಡಿ ಕರ್ಮದ ಬಂಧನ ಉಂಟಾಯಿತು, ಅಂದರೆ ಆತ್ಮದ ಬಂಧನವು ಉಂಟಾಯಿತು. ಯಾರೋ ಗೊತ್ತಿಲ್ಲ, ನಿಮಗೆ ಅಪರಿಚಿತರಿರ್ತಾರೆ, ಆದರೆ ಅದು ನಿಮ್ಮಿಂದ ನಡೆದು ಹೋಯಿತು. ಅಲ್ಲಿ ಅದು ನಿರ್ಧಾರಿತ, ವಿಧಿಯ ನಿರ್ಧಾರಿತ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ ನೋಡಿ, ಆ ವಿಷಯವನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಮತ್ತು ಜ್ಞಾನದಿಂದ ಅದರೊಂದಿಗೆ ಹೇಗೆ ನಡೆದುಕೊಳ್ತೀರಾ ಅನ್ನೋದೇ ಬಹಳ ಮುಖ್ಯ. ಏಕೆಂದರೆ ಆ ಆತ್ಮಕ್ಕೂ ನಿಮ್ಮ ಆತ್ಮಕ್ಕೂ ಕೆಟ್ಟದಾಗಿ ಕರ್ಮ ಜೋಡಣೆ ಅಂದರೆ ಬಂಧ ಜೋಡಣೆ ಆಗಬಾರದು. ಆಗುವುದಿದ್ದರೆ ಒಳ್ಳೆಯ ರೀತಿಯಲ್ಲಿ ಜೋಡಣೆ ಆಗಬೇಕು. ಹಾಗಾಗಿ ಅಂಥದ್ದನ್ನು ಜ್ಞಾನದಿಂದ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಉಪಚರಿಸಬೇಕಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಅದಕ್ಕೆ ಪರಿಹಾರಗಳನ್ನು ಸೂಚಿಸ್ತಾರೆ. ಈ ಜನ್ಮದಲ್ಲಿಯೇ ಬದುಕಿರುವಾಗ ಅದಕ್ಕೆ ಮಾರ್ಗದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಈ ಜನ್ಮದಲ್ಲಿ ಆಗ್ಬೋದು, ಮುಂದಿನ ಜನ್ಮದಲ್ಲಿ ಆಗ್ಬೋದು, ಆ ಡೆತ್ ಆದಂತಹ ಆತ್ಮಕ್ಕೆ ಮತ್ತು ನಿಮ್ಮ ಆತ್ಮಕ್ಕೆ ಏನು ಕರ್ಮದ ಆ ಬಂಧನ ಅನ್ನೋದು ಕ್ಯಾರಿ ಆಗುತ್ತೆ, ಅದು ಒಳ್ಳೆ ರೀತಿಯಲ್ಲಿ ಆಗಬೇಕಾಗತ್ತೆ. ಯಾವ ರೀತಿ ಒಳ್ಳೆ ರೀತಿ ನೋಡಿ, ಒಬ್ಬ ವ್ಯಕ್ತಿಯನ್ನು ನಿಮ್ಮಿಂದ ಆ ವ್ಯಕ್ತಿ ಇಲ್ಲಿ ಹತ್ಯೆ ಆದರೂ ಅಂದರೆ ಅವರು ಮರಣವನ್ನು ಹೊಂದಿದರು, ಸಡನ್ನಾಗಿ ಅಪಘಾತವಾಗಿ, ಅದು ನಿಮಗೆ ತಿಳಿಯದೆ ಆಗಿರುವಂಥದ್ದು.
ನಿಮ್ಮಿಂದ ಆದಂತಹ ಆ ಕೆಲಸ ನೋಡಿ, ಇದಕ್ಕೆ ಭಗವಂತ ನೀವು ಒಳ್ಳೆ ರೀತಿಯಲ್ಲಿ ಇದ್ದರೆ ಮುಂದಿನ ಜನ್ಮದಲ್ಲಿ ನೀವೊಬ್ಬ ಡಾಕ್ಟರ್ ಆಗಿ ಆ ವ್ಯಕ್ತಿಯ ಪ್ರಾಣವನ್ನು ಉಳಿಸುವಂತಹ ಆ ಒಂದು ಒಳ್ಳೆಯ ಕರ್ಮ ಬಂಧನ ಆಗಬಹುದು. ಅದು ಕೆಟ್ಟದಾಗಿ ಆಗೋದಿಲ್ಲ, ಅದೊಂದು ರೀತಿ ಒಳ್ಳೆಯದಾಗಿ ಆಗುತ್ತೆ. ಹೀಗೆ ಅವರವರ ಆತ್ಮ ಯಾವ ರೀತಿ ಆ ಒಂದು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಭೂಮಿಯಲ್ಲಿ ಮತ್ತೆ ಮತ್ತೆ ಜನನವಾಗುತ್ತೆ, ಅದರಂತೆ ವಿಷಯಗಳು ನಡೆಯುತ್ತೆ. ಅದಕ್ಕಾಗಿ ಇಲ್ಲಿ ನಾವು ಜ್ಞಾನ ಮಾರ್ಗದಿಂದ ನಡೆದುಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಜ್ಞಾನವನ್ನು ಅಳವಡಿಸಿಕೊಳ್ಬೇಕಾಗತ್ತೆ, ಅಧ್ಯಾತ್ಮವನ್ನು, ಶಾಸ್ತ್ರ ಪುರಾಣಗಳನ್ನು ಅಳವಡಿಸಿಕೊಳ್ಬೇಕಾಗತ್ತೆ. ಆಗ ಮಾತ್ರ ನಿಮಗೆ ನಿತ್ಯ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ. ನೋಡಿ, ಇವತ್ತು ಭಾನುವಾರ 14ನೇ ದಿನಾಂಕ, ರೋಹಿಣಿ ನಕ್ಷತ್ರ ಇದೆ. ಮಧ್ಯಾಹ್ನ 12:20 ನಂತರದಲ್ಲಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಆದರೆ ಇವತ್ತೇ ನನಗೆ ಪ್ರಶ್ನೆಗೆ ಒಂದು ಕುಟುಂಬ ಬರ್ತಾ ಇದೆ. ಆ ಕುಟುಂಬವನ್ನು ಅವರಿಗೆ ರೆಫರ್ ಮಾಡಿರೋದು ಯಾರು ಅಂದರೆ, ಗವರ್ನರ್ ಆಫೀಸಲ್ಲಿ ಕೆಲಸ ಮಾಡುವಂತಹ ಉನ್ನತ ಒಂದು ಗೌರವಯುತವಾಗಿ ಯಾರು ಉದ್ಯೋಗ ಮಾಡ್ತಾರೆ ಅಂತಹ ವ್ಯಕ್ತಿ ರೆಫರ್ ಮಾಡಿದ್ದಾರೆ. ನೋಡಿ, ಅವರು ಅಮಾವಾಸ್ಯೆ ದಿನವೇ ಬರ್ತಾ ಇದ್ದಾರೆ. ಅಂದರೆ ಬೆಂಗಳೂರಿಂದ ಬರುವಂತಹ ಅವರು ಅಲ್ಲಿಂದ ಇಲ್ಲಿಗೆ ಬರುವಾಗ ಅಮಾವಾಸ್ಯೆ ಆರಂಭ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಅಥವಾ ಶಾಸ್ತ್ರಗಳನ್ನು ಕೆಲವರು ತಿಳಿದು ಕೇಳೋದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ಕಾಲ ಅನ್ನೋದು ನಮ್ಮಂಥವರ ಬಳಿ ಕರೆದುಕೊಂಡು ಬಂದು ಬಿಡುತ್ತೆ. ಆ ಕಾಲಕ್ಕಾಗಿ ನಾವು ಗೌರವಿಸಬೇಕು. ಬಂದಂತಹ ಆ ಕುಟುಂಬವನ್ನು ನಾವು ಏನು ವಿಷಯ ಏನು ತಿಳಿಸ್ತಾರೆ ದೇವರು, ಅದನ್ನು ನಾವು ನೋಡಬೇಕಾಗುತ್ತೆ. ನೋಡಿ, ಆ ಕುಟುಂಬದಲ್ಲಿ 3 ಜನ ಡೆತ್ ಆಗಿದ್ದಾರಂತೆ. ಅಂದರೆ ಒಂದು ಕುಟುಂಬದಲ್ಲಿ ಅಕಾಲಿಕವಾದಂತಹ ಮರಣ, ಒಬ್ಬರಾದ ನಂತರ ಒಬ್ಬರು ಆಗುವುದು. ನೋಡಿ, ಇದು ಅಮಾವಾಸ್ಯೆಯ ದಿನವೇ ಅವರು ನನ್ನ ಕಚೇರಿಗೆ ಬರ್ತಾ ಇರುವಂಥದ್ದು. ಇದೆಲ್ಲವನ್ನ ಕಾಲ ನಿರ್ಧರಿಸುತ್ತೆ, ನಾವು ನಿರ್ಧರಿಸುವುದಲ್ಲ. ನೋಡಿ, ಆ ಕುಟುಂಬವನ್ನು ಕರೆಸಿಕೊಳ್ಳುವುದು ನಾನಲ್ಲ, ಭಗವಂತ. ಯಾಕಂದರೆ ಭಗವಂತರೇ ಅಲ್ಲಿ ಕೆಲಸ ಮಾಡುವುದು ಆಗಿರುತ್ತೆ. ಈ ಒಂದು ವಿಷಯಗಳನ್ನು ನಾವು ಗೌರವಿಸಿ ನಮ್ಮ ಸಕ್ಸಸ್ಗೆ ಬೇಕಾಗುವುದನ್ನು ಜ್ಞಾನ ಮಾರ್ಗದಿಂದ ನಾವು ಕಂಡುಕೊಳ್ಬೇಕಾಗುತ್ತೆ. ಹಾಗಾಗಿ ನಿಮಗೆಲ್ಲ ನಾನು ತಿಳಿಸ್ತಾ ಇರುವಂಥದ್ದು, ಆತ್ಮದ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆ ಕರ್ಮಗಳ ಬಂಧನ ಆಗುತ್ತೆ. ಇಲ್ಲಿ ಈ ನಕ್ಷತ್ರಗಳೊಂದಿಗೆ ನೀವು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಮುಖ್ಯವಾಗಿ ನಿಮಗೆ ಯಾವ ಭುಕ್ತಿ ನಡೀತಾ ಇರುತ್ತೆ ಆ ಭುಕ್ತಿಯನ್ನು ಪರಿಶೀಲಿಸ್ಕೊಳ್ಳಿ. ನೋಡಿ, ದಶೆ ಅಲ್ಲ, ದಶೆಯೊಳಗೆ ಯಾವ ಭುಕ್ತಿಯು ನಡೀತಾ ಇರುತ್ತೆ, ಯಾವ ಗ್ರಹದ ಭುಕ್ತಿ ನಡೀತಾ ಇರುತ್ತೆ ಪರಿಶೀಲಿಸ್ಕೊಳ್ಳಿ. ಒಂದು ವೇಳೆ ನಿಮಗೆ ಗುರು ಭುಕ್ತಿ ನಡೀತಾ ಇದ್ದರೆ ನೀವು ಅರಿಶಿನ ಬಣ್ಣ, ಕೆಂಪು ಬಣ್ಣ, ಕೇಸರಿ ಬಣ್ಣ, ಡಾರ್ಕ್ ಪಿಂಕ್ ಈ ಬಣ್ಣದ ವಸ್ತ್ರಗಳನ್ನೇ ಧರಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ವಿಜಯ, ನೆಮ್ಮದಿಯ ಫಲ ದೊರೆಯುತ್ತೆ. ಶನಿ ಭುಕ್ತಿ ಕಾಲ, ಬುಧ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಶುಕ್ರ ಭುಕ್ತಿ ಕಾಲ, ಈ 4 ಗ್ರಹಗಳು ಮಿತ್ರ ಗ್ರಹಗಳು. ಈ ಗ್ರಹಗಳು ಶನಿ, ಬುಧ, ಶುಕ್ರ, ರಾಹು, ಈ 4 ಗ್ರಹಗಳು. ಈ ಗ್ರಹಗಳ ಭುಕ್ತಿ ಕಾಲವು ನಿಮಗೆ ನಡೀತಾ ಇದ್ದರೆ ನೀವು ಹಸಿರು, ನೀಲಿ, ಬಿಳಿ ಬಣ್ಣವನ್ನು ಉಪಯೋಗ ಮಾಡಿ. ಹಸಿರು, ನೀಲಿ, ಬಿಳಿ ಬಣ್ಣವನ್ನು ಉಪಯೋಗ ಮಾಡಿ. ನೋಡಿ, ಯಾಕೆ ಬರೀ ಇಷ್ಟೇ ಭುಕ್ತಿ ಕಾಲವನ್ನು ನಾನು ತಿಳಿಸ್ತಾ ಇದ್ದೇನೆ ಅಂದರೆ, ಈ ಭುಕ್ತಿ ಕಾಲವೇ ನಿಮಗೆ ದೀರ್ಘಕಾಲದ ಕಾಲ ನಡೆಯುವಂಥದ್ದು. ಗುರು ಭುಕ್ತಿ, ಶುಕ್ರ ಭುಕ್ತಿ, ಶನಿ ಭುಕ್ತಿ, ಬುಧ ಭುಕ್ತಿ, ರಾಹು ಭುಕ್ತಿ, ಈ ಭುಕ್ತಿ ಕಾಲಗಳು ನಿಮಗೆ ಹೆಚ್ಚಿನ ಕಾಲ ನಡೆಯುತ್ತೆ. ಇನ್ನು ಬೇರೆ ಇರುವಂತಹ ಭುಕ್ತಿಗಳು ಬಹಳ ಕಡಿಮೆ ಕಾಲಾವಧಿಯಲ್ಲಿ ಮುಗಿದು ಹೋಗುತ್ತೆ. ಹಾಗಾಗಿ ಇದನ್ನು ಮಾತ್ರ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಇದಕ್ಕೂ ಆಳವಾಗಿ ಸಂಪೂರ್ಣವಾಗಿ ನಿಮ್ಮನ್ನು ವಿಜಯದ ಫಲದಲ್ಲಿ ನಿಲ್ಲಿಸುವಂತಹ ಬಣ್ಣಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕು ಅಂದರೆ ನೀವು ವೈಯಕ್ತಿಕವಾಗಿ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ.
ನಾನು ತಿಳಿಸುವಂತಹ ಈ ದಿನಾಂಕಗಳನ್ನು ನೀವು ಉದ್ಯೋಗ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡಿ. ಯಾವುದೇ ಕಮ್ಯುನಿಕೇಷನ್ ಚರ್ಚೆ, ಯಾವುದೇ ಒಂದು ಡೀಲ್, ವ್ಯಾಪಾರ ವ್ಯವಹಾರ ಮತ್ತು ಕೋರ್ಟ್ ಕಚೇರಿ, ಮನೆಯ ವಿಷಯಗಳನ್ನು ಕೂತು ಮಾತಾಡಿ ಬಗೆಹರಿಸಿಕೊಳ್ಳುವುದಕ್ಕೆ, ಕಾನೂನು ವಿಷಯಗಳು, ಆಸ್ತಿ, ಇಂಥೆಲ್ಲ ವಿಷಯಗಳಿಗೆ ನೀವು ಉಪಯೋಗವನ್ನು ಮಾಡ್ಬೋದು. ಇಂಟರ್ವ್ಯೂಗೆ ಮಾಡ್ಬೋದು. ಆದರೆ ಟ್ರಾನ್ಸ್ಫರ್ ಸಂಬಂಧಪಟ್ಟಂತೆ, ಆದರೆ ಹೊಸ ಆರಂಭಗಳು ಏನಿರುತ್ತೆ ಅಂಥದ್ದಕ್ಕೆ ನೀವು ನಿಮ್ಮ ಜಾತಕದ ಪ್ರಕಾರ ಮುಹೂರ್ತವನ್ನು ತೆಗೆದುಕೊಳ್ಳುವುದೇ ಬಹಳ ಒಳ್ಳೆಯದು. ಹೊಸದು ಅಂದರೆ ವಿವಾಹ ಆಗಬೇಕು, ಉಪನಯನ ಮಾಡಿಕೊಳ್ಬೇಕು, ನಾಮಕರಣ ಮಾಡಬೇಕು, ಇಂಥ ಒಂದು ವಿಷಯಗಳಿಗೆ ಅದಕ್ಕೆ ಮುಹೂರ್ತ ಶಾಸ್ತ್ರದಲ್ಲಿ ಬಹಳ ವಿಷಯಗಳನ್ನು ನೋಡುವುದು ಇದೆ. ಹಾಗಾಗಿ ಇನ್ನು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ನೀವು ಬಳಕೆ ಮಾಡ್ಬೋದು. ಇವತ್ತು ಭಾನುವಾರ, ರೋಹಿಣಿ ನಕ್ಷತ್ರ ಇದೆ. ಮಧ್ಯಾಹ್ನದ ನಂತರ ಅಮಾವಾಸ್ಯೆ ತಿಥಿ ಇರಲಿದೆ. ಅಧಿಕ ಮಾಸ ಇಲ್ಲಿಗೆ ಮುಗಿಯುತ್ತೆ. ಇನ್ನು ಜ್ಯೇಷ್ಠ ಮಾಸದ ಆರಂಭವೂ ಆಗಲಿದೆ. ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲಿ ಸಂಚರಿಸ್ತಾ ಇದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲವೇ ಆಗುತ್ತೆ. ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ತೀರಾ, ಶೀಘ್ರ ನಿರ್ಧಾರಗಳನ್ನು ಮಾಡ್ತೀರಾ. ಕುಜ ಭರಣಿ ನಕ್ಷತ್ರದಲ್ಲಿ ಸಂಚಾರ, ಕುಜಗ್ರಹ ಭರಣಿ ನಕ್ಷತ್ರದಲ್ಲಿ ಸಂಚಾರ. ಭರಣಿ ನಕ್ಷತ್ರಾಧಿಪತಿ ಶುಕ್ರ ಗ್ರಹ ನಿಮ್ಮ ಸುಖಸ್ಥಾನ ಚತುರ್ಥದಲ್ಲಿ ಸಂಚಾರ. ಹಾಗಾಗಿ ಭೂಮಿ, ಆಸ್ತಿ, ಮನೆ, ಈ ಯಾವುದೇ ವಿಷಯಗಳಿದ್ದರೂ ಕುಳಿತು ಮಾತನಾಡಿ ಬಗೆಹರಿಸ್ಕೊಳ್ಬಹುದು. ಆಸ್ತಿ ಮನೆ ವಿಷಯಗಳ ನಿರ್ಧಾರಗಳನ್ನು ಮಾಡಬಹುದು. ಗೃಹಾರಂಭ, ಗೃಹ ಸಂಬಂಧಪಟ್ಟಂಥ ವಿಷಯಗಳಲ್ಲಿ, ಆಸ್ತಿಯನ್ನು ತೆಗೆದುಕೊಳ್ಳುವ ವಿಷಯದಲ್ಲಿ, ಇದೆಲ್ಲದರಲ್ಲಿಯೂ ಕುಳಿತು ಮಾತಾಡ್ಬೋದು. ಪಿತ್ರಾರ್ಜಿತ ಆಸ್ತಿ ವಿಷಯದ ಸಂಬಂಧಪಟ್ಟಂತೆಯೂ ಮಾತಾಡ್ಬೋದು. ಯಾಕೆಂದರೆ ನಿಮ್ಮ ಭಾಗ್ಯಾಧಿಪತಿಯೊಂದಿಗೆ ಶುಕ್ರಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆತ್ಮವಿಶ್ವಾಸದಿಂದ ಮುಂದುವರಿತೀರ. ಸಮಸ್ಯೆಗಳ ನಡುವೆಯೂ ಕುಜಗ್ರಹ, ಗುರು ಶುಕ್ರ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ. ಸೂರ್ಯ ಬುಧ ಗ್ರಹಗಳು ತೃತೀಯ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ನೀಡ್ತಾ ಇದ್ದರೆ ಇದು ವಾರ ಭವಿಷ್ಯ ಅಂತ ನೀವು ಕನ್ಸಿಡರ್ ಮಾಡಬೇಡಿ. ನಿಮ್ಮ ವಿಜಯಕ್ಕಾಗಿ ನಕ್ಷತ್ರಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಗ್ರಹಗಳ ಫಲವನ್ನು ಕೆಲವು ವಿಷಯಗಳನ್ನು ಮಾತ್ರ ನಾನು ತಿಳಿಸಿ ನಿಮಗೆ ನಕ್ಷತ್ರಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಮತ್ತು ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ. ಅಶ್ವಿನಿ ನಕ್ಷತ್ರದವರಿಗೆ, ಅಶ್ವಿನಿ ನಕ್ಷತ್ರ ಇವತ್ತು 14ನೇ ದಿನಾಂಕ. 14ನೇ ದಿನಾಂಕ ಇವತ್ತು 50% ಭಾಗದಷ್ಟಾದರೂ ನಿಮಗೆ ಒಳ್ಳೆಯದು ಆಗಲಿದೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಪೂರ್ಣ ಅಲ್ಲ, ಕೆಲವು ವಿಷಯಗಳಲ್ಲಿ ನೆಮ್ಮದಿಯನ್ನು ಕೊಡುತ್ತೆ. ಇವತ್ತು ಭಾನುವಾರ, ರೋಹಿಣಿ ನಕ್ಷತ್ರ. ಇನ್ನು 16ನೇ ದಿನಾಂಕ ಮಂಗಳವಾರ, ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮತ್ತು ಮಂಗಳವಾರದ ನಂತರ ಬುಧವಾರ 17ನೇ ದಿನಾಂಕ ಬರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆ ಫಲಗಳ ಆರಂಭ ಆಗುತ್ತೆ. ಅಂದರೆ ಆ ನಕ್ಷತ್ರ ವರ್ಕ್ ಮಾಡುತ್ತೆ. 18ನೇ ದಿನಾಂಕವು ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಮತ್ತು 19ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಇಲ್ಲಿ ಯಾಕೆ ಇದರ ಒಂದು ದಿನಾಂಕ 2-3 ದಿನಾಂಕ ಒಟ್ಟಿಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಅಂದರೆ, ಮಿತ್ರ ತಾರೆ, ಪರಮ ಮಿತ್ರ ತಾರೆಗಳು ಯಾವಾಗ ಇಲ್ಲಿ ಬರುತ್ತೆ ಆಗ ನಿಮಗೆ ಇಲ್ಲಿ ಈಗ ನೆಕ್ಸ್ಟ್ ಡೇನೂ ಒಳ್ಳೆ ಫಲ ದೊರೆಯೋದಿರುತ್ತೆ. ಹಾಗೆ ಇಲ್ಲಿ ನಾನು ತಿಳಿಸ್ತಾ ಇರುವಂಥದ್ದು. ಈ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. 20ನೇ ದಿನಾಂಕ 9:30 ನಂತರದಲ್ಲಿ, ನೆಕ್ಸ್ಟ್ ಶನಿವಾರ ಅಂದರೆ ಕೊನೆಯ ದಿನ, ವಾರದ ಕೊನೆಯ ದಿನ 9:30 ನಂತರದಲ್ಲಿ ಬರುವಂತಹ ನಕ್ಷತ್ರ ಅಶ್ವಿನಿ ನಕ್ಷತ್ರದವರಿಗೆ ಒಳ್ಳೆ ಫಲಗಳನ್ನು ನೀಡುತ್ತೆ. ನಿಮ್ಮ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಹಣದ ವಿಷಯ ಆಗ್ಬೋದು, ಯಾವುದೇ ಒಂದು ಅಂದುಕೊಂಡದ್ದನ್ನು ಮಾಡಬೇಕು ಅಂತ ಇದ್ದರೆ ನೀವು ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ 16ನೇ ದಿನಾಂಕ ಮತ್ತು 20ನೇ ದಿನಾಂಕವು ಮಾಡಬಹುದು. ಭರಣಿ ನಕ್ಷತ್ರದವರಿಗೆ ಅಮಾವಾಸ್ಯೆ ನೋಡಿ, ನಾಳೆ ಅಮಾವಾಸ್ಯೆ ಇರುತ್ತೆ ಬೆಳಿಗ್ಗೆ, ಇವತ್ತು ಮಧ್ಯಾಹ್ನದಿಂದ ಇರಲಿದೆ. ನಾಳೆ 15ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ.
17ನೇ ದಿನಾಂಕ 17ನೇ ದಿನಾಂಕವು ನಿಮಗೆ ಆ ದಿನಾಂಕದ ನಕ್ಷತ್ರವು ಹೆಚ್ಚಿನ ಫಲವನ್ನು ನೀಡುತ್ತೆ. 16ನೇ ದಿನಾಂಕದ ಸಂಜೆಯಿಂದಲೂ ಫಲವನ್ನು ನೀಡಲಿಕ್ಕೆ ಆರಂಭ ಆಗುತ್ತೆ. 17ನೇ ದಿನಾಂಕ ಮಧ್ಯಾಹ್ನದವರೆಗೂ ಅದರ ಫಲಗಳು ಮುಂದುವರಿಯುತ್ತೆ 1:30 PM ವರೆಗೆ. ಇನ್ನು 18ನೇ ದಿನಾಂಕ 11:30 ನಂತರದಲ್ಲಿ ನಿಮಗೆ ಒಳ್ಳೆ ಫಲ ದೊರೆಯಲಿದೆ. 19ನೇ ದಿನಾಂಕ ಬೆಳಿಗ್ಗೆವರೆಗೂ ದೊರೆಯುತ್ತೆ. ಇನ್ನು 20ನೇ ದಿನಾಂಕ 9 ಗಂಟೆವರೆಗೂ ಒಳ್ಳೆ ಫಲ ದೊರೆಯಲಿದೆ. ಕೃತಿಕಾ ನಕ್ಷತ್ರದವರಿಗೆ ಇವತ್ತು 14ನೇ ದಿನಾಂಕ ಒಳ್ಳೆ ಫಲ ದೊರೆಯುತ್ತೆ. 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. 19ನೇ ದಿನಾಂಕ 10 ಗಂಟೆಯ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯಲಿದೆ. 20ನೇ ದಿನಾಂಕ ಶನಿವಾರ ಆಗಿರುತ್ತೆ. ಆ ದಿನವೂ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಇನ್ನು ವೃಷಭ ರಾಶಿ ರಾಶ್ಯಾಧಿಪತಿ ತೃತೀಯ ಸ್ಥಾನದಲ್ಲಿ ಗುರುವಿನೊಂದಿಗೆ ಸಂಚಾರ ಆಗ್ತಾ ಇದ್ದು, ಕಳೆದ ವಾರದಿಂದಲೂ ನೀವು ಪ್ರಯಾಣದ ಮೂಡ್ ಅಂತಹ ಒಂದು ಮನಸ್ಥಿತಿಯಲ್ಲೇ ನೀವು ಇರ್ತೀರಾ. ಪ್ರಯತ್ನ ಸ್ಥಾನದಲ್ಲಿ ಈ ಗ್ರಹಗಳು ಶುಭ ಗ್ರಹಗಳು ಸಂಚರಿಸ್ತಾರೆ. ಅದರಲ್ಲಿಯೂ ಶುಕ್ರ ಗ್ರಹ ರಾಶ್ಯಾಧಿಪತಿಯಾಗಿ ನೀವು ಪ್ರಯಾಣವನ್ನು ಮಾಡುವುದು, ಅದರಿಂದ ಸಂತೋಷ ಪಡುವುದು, ಇಂಥದ್ರ ಬಗ್ಗೆ ನೋಡಿ, ಶಾರ್ಟ್ ಟ್ರಿಪ್ ಹೋಗ್ಬೋದು, ಸಮೀಪ ಪ್ರಯಾಣ, ಹೀಗೆ ಇದರ ಬಗ್ಗೆ ಇಲ್ಲಿ ಈ ಗ್ರಹಗಳು ಪ್ರಭಾವ ಮಾಡ್ತಾರೆ. ಅದರಲ್ಲಿಯೂ ದೈವಿಕವಾದಂತಹ ಕ್ಷೇತ್ರಗಳಿಗೆ, ಸೌಂದರ್ಯ ಇರುವಂತಹ, ಪ್ರಕೃತಿ ಸೌಂದರ್ಯ ಇರುವಂತಹ ಕ್ಷೇತ್ರಗಳಿಗೆ ಗುರು ಮತ್ತು ಶುಕ್ರ ಗ್ರಹಗಳು ತೃತೀಯ ಸ್ಥಾನ ಸಮೀಪ ಪ್ರಯಾಣ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇದೇ ಮನಸ್ಥಿತಿಯಲ್ಲಿ ನೀವಿರ್ತೀರ. ಆದರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬಹಳಷ್ಟು ಅನುಕೂಲ ಏನೂ ಆಗ್ತಾ ಇರೋದಿಲ್ಲ. ಪ್ರಯತ್ನ ಪಟ್ಟಂತಹ ಕೆಲಸ ಕಾರ್ಯಗಳಿಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ವಿಳಂಬವೂ ಆಗ್ತಾ ಇರುತ್ತೆ, ಮೈನರ್ ಡಿಲೇಸ್ ಆಗ್ತಾ ಇರುತ್ತೆ. ನೋಡಿ, ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು ಬರುತ್ತೆ. ಕೃತಿಕಾ ನಕ್ಷತ್ರದವರಿಗೆ 14ನೇ ದಿನಾಂಕ 16ನೇ ದಿನಾಂಕವು 4 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ ಮತ್ತು 20ನೇ ದಿನಾಂಕವು ಒಳ್ಳೆ ಫಲಗಳು ದೊರೆಯಲಿದೆ. ಕೃತಿಕಾ ನಕ್ಷತ್ರದವರಿಗೆ ರೋಹಿಣಿ ನಕ್ಷತ್ರದವರಿಗೆ ಸೋಮವಾರ ಬೆಳಿಗ್ಗೆ ಅಮಾವಾಸ್ಯೆ ಇರುತ್ತೆ ನೋಡಿ. ಆ ಅಮಾವಾಸ್ಯೆ ದಿನ ಸೋಮವಾರ ನಿಮಗೆ ಸಂಪತ್ತಾರೆ ಇದೆ. ರೋಹಿಣಿ ನಕ್ಷತ್ರದವರಿಗೆ ಆ ಸಂಪತ್ತಾರೆಯಲ್ಲಿ ಏನು ಮಾಡಬೇಕು? ಸೋಮವಾರವೂ ಆಗಿರೋದ್ರಿಂದ ಅಂದರೆ ಆ ಸಂಪತ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಿ ದೇವರಲ್ಲಿ. ಸಾಮಾನ್ಯವಾಗಿ ಅಮಾವಾಸ್ಯೆ ದಿನಗಳಂದು ಯಾರೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಿಲ್ಲ. ಆದರೆ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಕೆಲವು ಕೆಲಸ ಕಾರ್ಯಗಳು ಅಮಾವಾಸ್ಯೆಯಲ್ಲೇ ಒಳ್ಳೆಯದಾಗುತ್ತೆ. ದೇವಿಯನ್ನು ಆರಾಧಿಸಿ, ಶಿವನನ್ನು ಆರಾಧಿಸಿ, ಸೋಮವಾರ ಆಗಿರೋದ್ರಿಂದ. ಇನ್ನು 16ನೇ ದಿನಾಂಕ ಸಂಜೆಯಿಂದ 17ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ 11:30ರಿಂದ ಬೆಳಿಗ್ಗೆ, 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 20ನೇ ದಿನಾಂಕ ಶನಿವಾರ 9 ಗಂಟೆ ನಂತರದಲ್ಲಿ ನೀವು ತಕ್ಕ ಮಟ್ಟಿಗೆ ಒಂದು 50% ಆದರೂ ನಿಮಗೆ ಫಲಗಳು ಸಿಗುವಂತೆ ಅಂದಿನ ನಕ್ಷತ್ರ ಕೆಲಸ ಮಾಡುತ್ತೆ. ಮಿತ್ರತಾರ ಇರುತ್ತೆ, ಆಗ ಪ್ರಯತ್ನವನ್ನು ಮಾಡ್ಬೋದು. ಇನ್ನು ಮೃಗಶಿರ ನಕ್ಷತ್ರದವರಿಗೆ ಇವತ್ತು 14ನೇ ದಿನಾಂಕ ಒಂದು 50% ಆದರೂ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಏನೋ ನೆಮ್ಮದಿಯಾಗಿ ಇರ್ತೀರ ಮನಸ್ಸಿನಲ್ಲಿ. 16ನೇ ದಿನಾಂಕ ನಿಮಗೆ 4 ಗಂಟೆವರೆಗೂ ಒಳ್ಳೆಯದಾಗುತ್ತೆ, ಒಳ್ಳೆ ಫಲಗಳು ದೊರೆಯುತ್ತೆ.
17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಬೆಳಿಗ್ಗೆವರೆಗೂ ಆಗಿರುವಂತಹ ಕಾಲ ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ 20ನೇ ದಿನಾಂಕ ಬೆಳಿಗ್ಗೆ 9 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. ಮೃಗಶಿರ ನಕ್ಷತ್ರದವರಿಗೆ, ವೃಷಭ ರಾಶಿಯವರು ಈ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಏನಾದರೂ ಕೇಳಬೇಕು, ಯಾರನ್ನಾದರೂ ನಿಮಗೆ ಹಣ ಬರಬೇಕಾಗಿರುತ್ತೆ, ನಿತ್ಯದ ಒಂದು ಕೆಲಸ ಕಾರ್ಯಗಳಲ್ಲಿ ಇಂಥದ್ದೇನಾದರೂ ಇದ್ದರೆ ಈ ದಿನಾಂಕಗಳಲ್ಲಿ ಮಾಡಿ ಒಳ್ಳೆಯದೇ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ರಾಶಿಯಲ್ಲಿ ಬುಧ ಗ್ರಹ ಸಂಚಾರ ಅತ್ಯಂತ ಶುಭ ಫಲವನ್ನು ಪಡೆದುಕೊಳ್ಳುವ ಕಾಲ. ಅದೇ ರೀತಿ ನಿಮ್ಮ ಮಾತು, ವ್ಯವಹಾರ, ವ್ಯಾಪಾರ, ನಿಮ್ಮ ನಡತೆ ಎಲ್ಲದರಲ್ಲಿಯೂ ಆತ್ಮವಿಶ್ವಾಸ ಮತ್ತು ಚತುರತೆ, ಬುದ್ಧಿ ಅನ್ನೋದು ಯಾವಾಗಲೂ ನಿಮಗೆ ಜೊತೆಯಾಗಿ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಮನೆ ವಿಷಯ, ಆಸ್ತಿ ವಿಷಯ, ಇನ್ನಿತರ ಯಾವುದೇ ವಿಷಯಗಳಲ್ಲಿಯೂ ನಿಮಗೆ ಮಾತಾಡುವುದಕ್ಕೆ, ನಿರ್ಧರಿಸುವುದಕ್ಕೂ ಒಳ್ಳೆ ಕಾಲ ಆಗಿರುತ್ತೆ. ಬುಧ ರಾಶಿಯಲ್ಲಿ ಸಂಚಾರ, ಸೂರ್ಯ ನಿಮ್ಮ ರಾಶಿಯಲ್ಲಿ ಸಂಚಾರ, ಆತ್ಮವಿಶ್ವಾಸದಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಧನಾಭಿವೃದ್ಧಿಗೂ ಯೋಗದ ಫಲವನ್ನು ನೀಡ್ತಾರೆ ಶುಕ್ರ ಗುರುಗ್ರಹಗಳು. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಮೃಗಶಿರ ನಕ್ಷತ್ರವು ಮಿಥುನ ರಾಶಿಯಲ್ಲಿ ಬರೋದ್ರಿಂದ 14ನೇ ದಿನಾಂಕ 50% ಭಾಗದಷ್ಟಾದರೂ ಒಳ್ಳೆ ಫಲಗಳು ದೊರೆಯುತ್ತೆ. 16ನೇ ದಿನಾಂಕ ನಿಮಗೆ ಮೃಗಶಿರ ನಕ್ಷತ್ರದವರಿಗೆ 4 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಪಾಸಿಟಿವ್ ಆಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ರಿಸಲ್ಟ್ ಸಿಗುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯಲಿದೆ. 20ನೇ ದಿನಾಂಕದ ಬೆಳಿಗ್ಗೆವರೆಗೂ 9 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ ಮೃಗಶಿರ ನಕ್ಷತ್ರದವರಿಗೆ. ಇನ್ನು ಆರಿದ್ರಾ ನಕ್ಷತ್ರದವರಿಗೆ 14ನೇ ದಿನಾಂಕ ರೋಹಿಣಿ ನಕ್ಷತ್ರ, 15ನೇ ದಿನಾಂಕ ಈ ನಕ್ಷತ್ರಗಳು ಅಂದರೆ ಈ ದಿನಾಂಕಗಳು ಒಳ್ಳೆ ಫಲಗಳನ್ನೇ ಭಾನುವಾರ, ಸೋಮವಾರ ಒಳ್ಳೆ ರಿಸಲ್ಟನ್ನೇ ನೀಡ್ತವೆ. 17ನೇ ದಿನಾಂಕ ಬುಧವಾರ ಇರುವಂತಹ ನಕ್ಷತ್ರ ಹೆಚ್ಚಿನ ಯೋಗದ ಫಲವನ್ನು ನೀಡುತ್ತೆ. 1 ಗಂಟೆ 30 ನಿಮಿಷ ಮಧ್ಯಾಹ್ನದವರೆಗೆ. 16ನೇ ದಿನಾಂಕ ಸಂಜೆಯಿಂದಲೇ ಈ ನಕ್ಷತ್ರ ಆರಂಭ ಆಗಿರುತ್ತೆ. ಒಳ್ಳೆ ಫಲಗಳನ್ನು ಬುಧವಾರದ ಮಧ್ಯಾಹ್ನದವರೆಗೂ ಪಡೆದುಕೊಳ್ತೀರಿ. ಯಾವುದೇ ಒಂದು ಹಣ ವ್ಯವಹಾರ ಆದರೂ ಆಗ್ಬೋದು, ಹಣ ಬರುವುದಕ್ಕೆ ಆಗ್ಬೋದು. ಈ ಕಾಲದಲ್ಲಿ ನೀವು ವಿಶ್ವಶಕ್ತಿಯನ್ನು ಪ್ರಾರ್ಥಿಸಿ ನೀವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಪುನರ್ವಸು ನಕ್ಷತ್ರ ಇರುತ್ತೆ ಮಧ್ಯಾಹ್ನದವರೆಗೆ. 18ನೇ ದಿನಾಂಕ 11 ಗಂಟೆ 30 ನಿಮಿಷದ ನಂತರದಲ್ಲಿ ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯಲಿದೆ. 20ನೇ ದಿನಾಂಕ ಶನಿವಾರ ಇರುತ್ತೆ. 9 ಗಂಟೆಯ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯಲಿದೆ. ಪುನರ್ವಸು ನಕ್ಷತ್ರದ ಪಾದಗಳು ಅಲ್ಲಿ ಬರುತ್ತೆ. ಪುನರ್ವಸು ನಕ್ಷತ್ರದವರಿಗೆ ಸೋಮವಾರ 15ನೇ ದಿನಾಂಕ ಒಳ್ಳೆ ಫಲ ದೊರೆಯುತ್ತೆ. ಅಮಾವಾಸ್ಯೆ ಇರುತ್ತೆ ಬೆಳಿಗ್ಗೆ, ಆದರೂ ಆ ದಿನ ಏನೋ ನಿಮಗೆ ನೆಮ್ಮದಿಯಾಗಿ ರಿಸಲ್ಟ್ ಕೊಡುತ್ತೆ. 16ನೇ ದಿನ ಮಂಗಳವಾರ ಆರಿದ್ರಾ ನಕ್ಷತ್ರ ಇರುತ್ತೆ. ನಿಮಗೊಂದು 50% ಆದರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ 4 ಗಂಟೆವರೆಗೂ. ಇನ್ನು 17ನೇ ದಿನಾಂಕ ಬುಧವಾರ ಮಧ್ಯಾಹ್ನದ ನಂತರ ನೆಕ್ಸ್ಟ್ ಡೇವರೆಗೂ 11:30 ಬೆಳಿಗ್ಗೆ ಅಲ್ಲಿವರೆಗೂ ನಿಮಗೆ ಆ ಕಾಲದಲ್ಲಿರುವಂತಹ ನಕ್ಷತ್ರ ಅತ್ಯಂತ ಶುಭ ಫಲವನ್ನು ನೀಡುತ್ತೆ. 17ನೇ ದಿನಾಂಕ ಮಧ್ಯಾಹ್ನದ ನಂತರ ನೆಕ್ಸ್ಟ್ ಡೇ ಅಂದರೆ 18ನೇ ದಿನಾಂಕ 11:30ವರೆಗೂ ಇರುವಂತಹ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ನಿಮಗೆ ಒಳ್ಳೆ ಫಲಗಳು ದೊರೆಯಲಿದೆ. ಕಟಕ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಸಂಚಾರ ಒಳ್ಳೆ ಆಲೋಚನೆಗಳನ್ನು ಮಾಡುವುದಕ್ಕೆ, ಮನೆಯ ಸಂಬಂಧಪಟ್ಟಂತಹ ವಿಷಯಗಳನ್ನು ನಿರ್ಧರಿಸುವುದಕ್ಕೆ,
ಯಾಕೆಂದರೆ ಕಟಕ ರಾಶಿಗೆ ಶುಕ್ರ ಗ್ರಹ ಚತುರ್ಥಾಧಿಪತಿ, ಗುರುಗ್ರಹ ನವಮ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿ, ಪಿತ್ರಾರ್ಜಿತವಾದ ಆಸ್ತಿ ಬಗ್ಗೆ, ಮನೆಯ ವಿಷಯಗಳ ಬಗ್ಗೆ, ಯಾವುದೇ ಒಂದು ಮಂಗಳ ಕಾರ್ಯಗಳ ಬಗ್ಗೆ, ಈ ಎಲ್ಲ ವಿಷಯಗಳ ಚರ್ಚೆಗಾಗ್ಬೋದು, ನಿರ್ಧಾರಗಳಿಗೆ ಆಗ್ಬೋದು, ಅವುಗಳ ಚಿಂತನೆ ಮಾತು ಇದರ ಸಂಬಂಧಪಟ್ಟಂತೆ ಈ ಗ್ರಹಗಳು ರಾಶಿಯಲ್ಲಿ ಸಂಚರಿಸುವಾಗ ಶುಭ ಯೋಗವನ್ನು ನೀಡ್ತಾರೆ. ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಬರೋದ್ರಿಂದ ಪುನರ್ವಸು ನಕ್ಷತ್ರದವರಿಗೆ 15ನೇ ದಿನಾಂಕ ಸೋಮವಾರ ನಿಮಗೆ ಆ ದಿನ ಒಂದು 50% ಆದರೂ ಭಾಗ ಆ ದಿನದ ನಕ್ಷತ್ರ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಅಮಾವಾಸ್ಯೆ ಇರುತ್ತೆ ಬೆಳಗಿನ ಕಾಲದಲ್ಲಿ. ಮಂಗಳವಾರ 16ನೇ ದಿನಾಂಕ ಇರುತ್ತೆ. ಆ ದಿನವೂ ತಕ್ಕ ಮಟ್ಟಿಗೆ ಆ ದಿನದ ನಕ್ಷತ್ರವು ನಿಮಗೆ 4 ಗಂಟೆವರೆಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. 17ನೇ ದಿನಾಂಕ ಬುಧವಾರ ಆಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ 18ನೇ ದಿನಾಂಕ ಬೆಳಿಗ್ಗೆ 11:30ರವರೆಗೂ ಒಳ್ಳೆ ಫಲಗಳನ್ನು ಹೆಚ್ಚಾಗಿ ಪಡೆದುಕೊಳ್ತೀರ. ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು ಬುಧವಾರ ಮತ್ತು ಗುರುವಾರ ಬೆಳಿಗ್ಗೆವರೆಗೂ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಶನಿವಾರ ಬೆಳಿಗ್ಗೆ 20ನೇ ದಿನಾಂಕದ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಪುನರ್ವಸು ನಕ್ಷತ್ರದವರು. ಪುಷ್ಯ ನಕ್ಷತ್ರದವರಿಗೆ ಇವತ್ತು ಒಳ್ಳೆ ದಿನ ಆಗಿರುತ್ತೆ. ಸಾಧನ ತಾರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದ್ದು ಈ ನಕ್ಷತ್ರ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ಆದರೆ ಮಧ್ಯಾಹ್ನದ ನಂತರ ಅಮಾವಾಸ್ಯೆ ತಿಥಿ ಇದೆ. ಇನ್ನಿತರ ಯಾವುದೇ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಈ ಒಂದು ನಕ್ಷತ್ರ ಒಳ್ಳೆ ರಿಸಲ್ಟ್ ನೀಡುತ್ತೆ. 16ನೇ ದಿನಾಂಕ ಮಂಗಳವಾರ, 17ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಿ. ಒಂದು 50 ಭಾಗದಷ್ಟಾದರೂ ನಿಮ್ಮ ಆಲೋಚನೆ ಪ್ರಯತ್ನದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. 1 ಗಂಟೆ ಅಂದರೆ 17ನೇ ದಿನಾಂಕ 1:30 ಮಧ್ಯಾಹ್ನದವರೆಗೆ ಇರಲಿದೆ. 16, 17 ಮಧ್ಯಾಹ್ನದವರೆಗೆ ಆ ದಿನದ ನಕ್ಷತ್ರಗಳು ವರ್ಕ್ ಮಾಡುತ್ತೆ. ಗುರುವಾರ 18ನೇ ದಿನಾಂಕ ಇರುತ್ತೆ. 11:30 ಬೆಳಿಗ್ಗೆ ನಂತರದಲ್ಲಿ ನೆಕ್ಸ್ಟ್ ಡೇವರೆಗೂ ಬೆಳಿಗ್ಗೆವರೆಗೂ ಒಳ್ಳೆ ಕಾಲ ಆಗಿರುತ್ತೆ. ಹಣ ಬರುವುದಕ್ಕೆ, ಹಣದ ವ್ಯವಹಾರ ನಡೆಸುವುದಕ್ಕೆ ಒಳ್ಳೆ ಕಾಲ ಆಗಿರುತ್ತೆ. ಈ ಒಂದು ಕಾಲಾವಧಿಯಲ್ಲಿ ಪ್ರಯತ್ನವನ್ನು ಮಾಡ್ಬೋದು. ಇನ್ನು 20ನೇ ದಿನಾಂಕ ಬೆಳಿಗ್ಗೆ 9 ಗಂಟೆ ನಂತರದಲ್ಲಿ ತಕ್ಕ ಮಟ್ಟಿಗೆ ಅಂದಿನ ಆ ನಕ್ಷತ್ರ 9 ಗಂಟೆ ನಂತರದಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ. ಶನಿವಾರ 20ನೇ ದಿನಾಂಕ. ಇನ್ನು ಆಶ್ಲೇಷ ನಕ್ಷತ್ರದವರಿಗೆ 15ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ ಬೆಳಿಗ್ಗೆ. ಈ ದಿನ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳೇ ದೊರೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಕೆಲಸ ಆಗಲೇಬೇಕು ಅಂತ ಅಂದುಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಆ ತಿಥಿಯು ಒಳ್ಳೆ ಫಲವನ್ನು ನೀಡುತ್ತೆ. ಅಮಾವಾಸ್ಯೆ ತಿಥಿಯು ಮತ್ತು ನಕ್ಷತ್ರವೂ ನೀಡುತ್ತೆ. ಸಾಧನ ತಾರಾಬಲದಲ್ಲಿ ಆ ನಕ್ಷತ್ರ ಇರೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 17ನೇ ದಿನಾಂಕ ಮತ್ತು 18ನೇ ದಿನಾಂಕ 11:30ರವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. ಒಂದು 50% ಭಾಗವಾದರೂ ಆ 17ನೇ ದಿನಾಂಕ 18ನೇ ದಿನಾಂಕ 11:30ರವರೆಗೆ ಆ ಕಾಲಾವಧಿಯು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆಯಿಂದ ನೆಕ್ಸ್ಟ್ ಡೇ 9:30ವರೆಗೂ ಶನಿವಾರದ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಆಶ್ಲೇಷ ನಕ್ಷತ್ರದವರು ಪಡೆದುಕೊಳ್ತೀರಾ. ಸಿಂಹರಾಶಿಯಾಧಿಪತಿಯು ಲಾಭಸ್ಥಾನದಲ್ಲಿ ಸಂಚಾರ. ಸಿಂಹರಾಶಿಯವರಿಗೆ ಕುಟುಂಬ ಸ್ಥಾನಾಧಿಪತಿ ಬುಧ ಗ್ರಹದೊಂದಿಗೆ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮನಸ್ಸು ಗಮನ ಯಾವ ರೀತಿ ಇರುತ್ತೆ ಅಂದರೆ ಕುಟುಂಬದ ನಿರ್ವಹಣೆ ಮಾಡುವುದರಲ್ಲಿ, ಹಣವನ್ನು ಹೊಂದಿಸುವುದರಲ್ಲೇ ನಿಮ್ಮ ಕೆಲಸ ಕಾರ್ಯಗಳು, ಅದರಿಂದ ಬರುವ ಲಾಭದ ಬಗ್ಗೆಯೇ ನಿಮ್ಮ ಕಂಪ್ಲೀಟ್ ಮೈಂಡ್, ಆ ಕಾಲ ಏನು ನಿಮ್ಮ ಚಿಂತನೆ ಆಲೋಚನೆಗಳು ಇವೆಲ್ಲವೂ ಅದರ ಬಗ್ಗೆಯೇ ವರ್ಕ್ ಆಗ್ತಾ ಇರುತ್ತೆ. ಲಾಭಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳ
ಸಂಚಾರ ಆಗ್ತಾ ಇರೋದ್ರಿಂದ. ಆದರೆ ನಿಮ್ಮ ಪ್ರಯತ್ನಗಳು ವಿಳಂಬ ಆಗುತ್ತೆ. ಆ ಪ್ರಯತ್ನದಲ್ಲಿ ಸೋಲು ಆಗಬಹುದು, ವಿಪರೀತ ಅಡೆತಡೆಗಳು ಆಗುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ ಶುಕ್ರ ಗ್ರಹ ಪ್ರಯತ್ನ ಸ್ಥಾನಾಧಿಪತಿ 12ನೇ ಸ್ಥಾನದಲ್ಲಿ ಸಂಚಾರ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಇನ್ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿ ಈ ಒಂದು ವಾರದಲ್ಲಿ ವಿಳಂಬವನ್ನು ನೋಡ್ತೀರಾ. ಆದರೂ ಪ್ರಯತ್ನವನ್ನು ಪಡಿ, ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಸೂರ್ಯನ ಪ್ರಾರ್ಥನೆಯನ್ನು ಸಿಂಹರಾಶಿಯವರು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಹೆಚ್ಚಾಗುತ್ತೆ. ಸಿಂಹರಾಶಿಯ ಮಖ ನಕ್ಷತ್ರದವರಿಗೆ ಇವತ್ತು ಭಾನುವಾರ 50% ಆದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ ಮಂಗಳವಾರ ಒಳ್ಳೆ ಫಲ ಪಡೆದುಕೊಳ್ತೀರಾ. 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ 18ನೇ ದಿನಾಂಕವು ನಿಮಗೆ ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ. 19ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 20ನೇ ದಿನಾಂಕ 9:30 ನಂತರದಲ್ಲಿ ಒಳ್ಳೆ ಫಲಗಳನ್ನು ಮಖ ನಕ್ಷತ್ರದವರು ಪಡೆದುಕೊಳ್ತೀರಾ. ಪುಬ್ಬ ನಕ್ಷತ್ರದವರಿಗೆ 15ನೇ ದಿನಾಂಕ ಅಮಾವಾಸ್ಯೆ ಸೋಮವಾರ, ಆ ದಿನದಂದು ಒಳ್ಳೆ ಫಲಗಳೇ ದೊರೆಯುತ್ತೆ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಲ್ಲಿ. 17ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ ಸಂಜೆಯಿಂದಲೂ ಒಳ್ಳೆ ಫಲಗಳು ಆರಂಭ ಆಗಿರುತ್ತೆ. ಇನ್ನು 18ನೇ ದಿನಾಂಕ 11:30 ನಂತರದಲ್ಲಿ ನಿಮಗೆ ಒಳ್ಳೆ ಫಲಗಳು ಸಿಗಲಿದೆ. 19ನೇ ದಿನಾಂಕ ಆ ದಿನವೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 20ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಮಾತ್ರ ಹೆಚ್ಚಾಗಿ ಒಳ್ಳೆ ಫಲಗಳು ದೊರೆಯುತ್ತೆ. 16ನೇ ದಿನಾಂಕ ಸಂಜೆಯಿಂದ 17ನೇ ದಿನಾಂಕ ಮಧ್ಯಾಹ್ನದವರೆಗೆ ಈ ಒಂದು ಕಾಲಾವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ ಒಳ್ಳೆ ಫಲಗಳು ದೊರೆಯುತ್ತೆ. ಉತ್ತರ ನಕ್ಷತ್ರದ 1ನೇ ಪಾದ ಸಿಂಹರಾಶಿಯಲ್ಲಿ ಬರುತ್ತೆ. 14ನೇ ದಿನಾಂಕ ಒಳ್ಳೆ ಫಲಗಳೇ ದೊರೆಯುತ್ತೆ. 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ 20ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿ ರಾಶ್ಯಾಧಿಪತಿ ಬುಧ ಗ್ರಹ ದಶಮ ಸ್ಥಾನದಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ಪಡೆದುಕೊಳ್ಳುವುದಕ್ಕೆ ಈ ಗ್ರಹಗಳು ನಿಮಗೆ ಅನುಕೂಲವನ್ನು ಮಾಡ್ತವೆ. ಉದ್ಯೋಗಾಭಿವೃದ್ಧಿ ಮತ್ತು ಯಾವುದೇ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಇತರರಿಗೆ ಅಪ್ರೋಚ್ ಮಾಡುವಂತೆ ಕೆಲಸ ಕಾರ್ಯಗಳ ಯೋಜನೆಗಳನ್ನು ರೂಪಿಸುವುದಕ್ಕೆ, ಸರಿಯಾಗಿ ಮಾತನಾಡುವುದಕ್ಕೂ ಎಲ್ಲದಕ್ಕೂ ಇಲ್ಲಿ ಬುಧ ಗ್ರಹ ನಿಮ್ಮ ದಶಮ ಕರ್ಮಸ್ಥಾನದಲ್ಲಿ ಒಳ್ಳೆ ಫಲಗಳನ್ನೇ ನೀಡ್ತಾ ಇದ್ದಾರೆ. ಆದರೆ ಧನಾಭಿವೃದ್ಧಿಯಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳಾಗುವಂತಿದೆ. ಶುಕ್ರ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಉದ್ಯೋಗದ ಸಂಬಂಧಪಟ್ಟಂತೆ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಕನ್ಯಾ ರಾಶಿಯವರಿಗಿಲ್ಲ. ನಾನು ತಿಳಿಸುವಂತಹ ನಕ್ಷತ್ರಗಳಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ 2, 3, 4ನೇ ಪಾದವು ಬರೋದ್ರಿಂದ ನಿಮಗೆ 14ನೇ ದಿನಾಂಕವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ 20ನೇ ದಿನಾಂಕ ಬೆಳಿಗ್ಗೆಯವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ಹಸ್ತ ನಕ್ಷತ್ರದವರಿಗೆ ಸೋಮವಾರ 15ನೇ ದಿನಾಂಕ ಆ ದಿನದ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. 16ನೇ ದಿನಾಂಕ ಸಂಜೆಯಿಂದ 17ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 18ನೇ ದಿನಾಂಕ 11:30ರಿಂದ 19ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಅಂದರೆ ಗುರುವಾರ 11:30 ಬೆಳಿಗ್ಗೆ AM ಇಂದ ನಿಮಗೆ ಶುಕ್ರವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ.
ಶನಿವಾರ 20ನೇ ದಿನಾಂಕ ಇರುತ್ತೆ. 9 ಗಂಟೆ ನಂತರದಲ್ಲಿ ಒಳ್ಳೆ ಫಲ ದೊರೆಯುತ್ತೆ. ಇನ್ನು ಚಿತ್ತಾ ನಕ್ಷತ್ರದ ಪಾದಗಳು ಅಲ್ಲಿ ಬರೋದ್ರಿಂದ 14ನೇ ದಿನಾಂಕ ಆ ದಿನ ಇವತ್ತು ಒಂದು 50% ಈ ದಿನದ ಫಲ ನಿಮಗೆ ದೊರೆಯುತ್ತೆ. 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ ಶನಿವಾರ 20ನೇ ದಿನಾಂಕ ಇರುತ್ತೆ. ಬೆಳಿಗ್ಗೆ 9 ಗಂಟೆವರೆಗೂ ಇರುವ ಕಾಲ ನಿಮಗೆ ಚೆನ್ನಾಗಿ ವರ್ಕ್ ಮಾಡುತ್ತೆ, ಒಳ್ಳೆ ಫಲಗಳನ್ನೇ ನೀಡುತ್ತೆ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ದಶಮ ಸ್ಥಾನ ಗುರುಗ್ರಹದೊಂದಿಗೆ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ, ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಇಲ್ಲಿ ಒಳ್ಳೆ ಫಲಗಳು ದೊರೆಯಲಿದೆ. ಅದೃಷ್ಟ ಸ್ಥಾನದಲ್ಲಿ ಬುಧಗ್ರಹ, ಸೂರ್ಯಗ್ರಹಗಳ ಸಂಚಾರವು ಒಳ್ಳೆ ಫಲಗಳನ್ನು ನೀಡ್ತಾ ಇರುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ತುಲಾರಾಶಿಯ ಚಿತ್ತಾ ನಕ್ಷತ್ರದವರು 14ನೇ ದಿನಾಂಕ ಭಾನುವಾರ ಇವತ್ತು ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲಗಳೇ ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ 20ನೇ ದಿನಾಂಕ ಬೆಳಿಗ್ಗೆ 9 ಗಂಟೆವರೆಗೂ ಒಳ್ಳೆ ಫಲಗಳನ್ನು ಚಿತ್ತಾ ನಕ್ಷತ್ರದವರು ಪಡೆದುಕೊಳ್ತೀರಾ. ಸ್ವಾತಿ ನಕ್ಷತ್ರದವರು 14ನೇ ದಿನಾಂಕ 15ನೇ ದಿನಾಂಕ ಈ 2 ದಿನಾಂಕಗಳು ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ನೀಡುತ್ತೆ. ಇವತ್ತು ರೋಹಿಣಿ ನಕ್ಷತ್ರ, ನಾಳೆ ಮೃಗಶಿರ ನಕ್ಷತ್ರ. ಆದರೆ ಚಂದ್ರ ಅಷ್ಟಮದಲ್ಲಿ ಸಂಚರಿಸುವಾಗ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸ್ವಲ್ಪ ಏನಾದರೂ ಅಡೆತಡೆಗಳು ಇರುತ್ತೆ. ಅದು ನಿಮ್ಮಿಂದ ತಪ್ಪಾಗ್ಬೋದು, ಯಾಕಂದರೆ ಅದು ಅಷ್ಟಮ 8ನೇ ಸ್ಥಾನ ಆಗಿರೋದ್ರಿಂದ. ಆದರೂ ಈ ನಕ್ಷತ್ರಗಳು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಒಳ್ಳೆ ಫಲಗಳನ್ನು ನೀಡಲಿವೆ. ಅಂದರೆ ಭಾನುವಾರ, ಸೋಮವಾರದ ನಕ್ಷತ್ರಗಳು ಸ್ವಲ್ಪ ನಿಮಗೆ ಸರಿಯಾದ ಒಂದು ಗಮನದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ. ಇನ್ನು 17ನೇ ದಿನಾಂಕ ಪುನರ್ವಸು ನಕ್ಷತ್ರ. 16ನೇ ದಿನಾಂಕ ಸಂಜೆಯಿಂದ 17ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಕಾಲ ಆಗಿರುತ್ತೆ. 18ನೇ ದಿನಾಂಕ 11:30 ಬೆಳಿಗ್ಗೆಯಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 20ನೇ ದಿನಾಂಕ ಶನಿವಾರ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ವಿಶಾಖ ನಕ್ಷತ್ರದವರಿಗೆ 15ನೇ ದಿನಾಂಕ ಬೆಳಿಗ್ಗೆ ಅಮಾವಾಸ್ಯೆ ಇರುತ್ತೆ. ಆದರೂ ಆ ದಿನ ಸೋಮವಾರ ಒಳ್ಳೆ ಫಲವನ್ನೇ ಪಡೆದುಕೊಳ್ತೀರಾ. 16ನೇ ದಿನಾಂಕ ಮಂಗಳವಾರ 4 ಗಂಟೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ನೆಕ್ಸ್ಟ್ ಡೇವರೆಗೂ 11:30ವರೆಗೂ ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ಶನಿವಾರದ ಬೆಳಿಗ್ಗೆವರೆಗೂ ಒಳ್ಳೆ ಫಲವನ್ನು ವಿಶಾಖ ನಕ್ಷತ್ರದವರು ಪಡೆದುಕೊಳ್ತೀರಾ. ಇನ್ನು ವೃಶ್ಚಿಕ ರಾಶಿಯಿಂದ ರಾಶ್ಯಾಧಿಪತಿ 6ನೇ ಸ್ಥಾನದಲ್ಲಿ ಇದ್ದಾರೆ ಕುಜಗ್ರಹ. ಶ್ರಮವನ್ನು ಹೆಚ್ಚಾಗಿ ಹಾಕುವಂತೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯ ಅಷ್ಟಮದಲ್ಲಿರೋದ್ರಿಂದ ಹೆಚ್ಚಿನ ಒತ್ತಡಗಳು ಅನ್ನಿಸ್ತಾ ಇರುತ್ತೆ. ಆದರೂ ಹಾರ್ಡ್ ವರ್ಕ್ ಮಾಡ್ತೀರಾ. ಅದೃಷ್ಟವನ್ನು ಭಾಗ್ಯಸ್ಥಾನದಲ್ಲಿರುವ ಶುಕ್ರ ಮತ್ತು ಗುರುಗ್ರಹಗಳು ನಿಮಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಪ್ರಯತ್ನವನ್ನು ಪಡಿ. ದೈವ ಬಲದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೃಶ್ಚಿಕ ರಾಶಿಯವರು ಮುಂದುವರಿರಿ. ಅದೃಷ್ಟ ಅನ್ನೋದು ವರ್ಕ್ ಆಗುತ್ತೆ. ಅಲ್ಲಿ ವಿಶಾಖ ನಕ್ಷತ್ರ ಬರೋದ್ರಿಂದ ವಿಶಾಖ ನಕ್ಷತ್ರದ ಕೆಲವು ಪಾದಗಳು ಬರುತ್ತೆ. ವಿಶಾಖ ನಕ್ಷತ್ರದವರಿಗೆ 15ನೇ ದಿನಾಂಕ ಸೋಮವಾರ ಅಮಾವಾಸ್ಯೆ. ಈ ದಿನ ಸಾಧಾರಣ ಫಲ ದೊರೆಯುತ್ತೆ. 16ನೇ ದಿನಾಂಕ ಮಂಗಳವಾರ, ಆ ದಿನವೂ ಸಾಧಾರಣ ಫಲ ದೊರೆಯುತ್ತೆ ಸಂಜೆ 4 ಗಂಟೆವರೆಗೆ. 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ನೆಕ್ಸ್ಟ್ ಡೇವರೆಗೂ
11:30ವರೆಗೂ ಒಳ್ಳೆ ಫಲ ದೊರೆಯುತ್ತೆ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ಶನಿವಾರದ ಬೆಳಿಗ್ಗೆವರೆಗೂ ಒಳ್ಳೆ ಫಲ ಹೆಚ್ಚಾಗಿ ದೊರೆಯುತ್ತೆ. ವಿಶಾಖ ನಕ್ಷತ್ರದವರು ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಕಾಲಾವಧಿಯಲ್ಲಿ ಪ್ರಯತ್ನವನ್ನು ಮಾಡಿ. ಅನುರಾಧ ನಕ್ಷತ್ರದವರಿಗೆ 14ನೇ ದಿನಾಂಕ ಒಳ್ಳೆ ಫಲ ದೊರೆಯುತ್ತೆ, ಅಂದರೆ ಭಾನುವಾರ. 16ನೇ ದಿನಾಂಕ 17ನೇ ದಿನಾಂಕವು ಒಳ್ಳೆ ಫಲ ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದವರೆಗೆ. ಗುರುವಾರ 18ನೇ ದಿನಾಂಕ 11:30ರಿಂದ ನಿಮಗೆ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಹೆಚ್ಚಿನ ಫಲವನ್ನು ಪಡೆದುಕೊಳ್ತೀರಾ. ಅಂದರೆ ಆ ಕಾಲ ನಿಮಗೆ ಸಂಪತ್ತಾರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಆ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ ಶುಕ್ರವಾರದ ಬೆಳಿಗ್ಗೆವರೆಗೂ. ಇನ್ನು 20ನೇ ದಿನಾಂಕ ಬೆಳಿಗ್ಗೆ 9 ಗಂಟೆ ನಂತರದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ, ಅಂದರೆ ತಕ್ಕ ಮಟ್ಟಿಗೆ ಸಾಧಾರಣ ಫಲ ದೊರೆಯುತ್ತೆ. ಜ್ಯೇಷ್ಠ ನಕ್ಷತ್ರದವರಿಗೆ 15ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ ಬೆಳಿಗ್ಗೆ. ಆ ದಿನವೂ ಸಾಧಾರಣವಾಗಿ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. ಶಿವಪೂಜೆಯನ್ನು ಮಾಡಿ ನೀವೇನು ಅಂದ್ಕೊಳ್ತೀರಾ ಅದು ಆಗಬೇಕು. ಒಳ್ಳೆ ಗುರಿಗಳನ್ನು ರಚಿಸಿ ಏನು ಮಾಡಬೇಕು ಅಂತ ಅಂದುಕೊಂಡಿರ್ತೀರ ಅದಕ್ಕಾಗಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಸೋಮವಾರ ಆಗಿರುತ್ತೆ, ಆ ದಿನದ ನಕ್ಷತ್ರ ನಿಮಗೆ ಒಳ್ಳೆ ಫಲವನ್ನೇ ನೀಡುತ್ತೆ. 17ನೇ ದಿನಾಂಕ ಮತ್ತು 18ನೇ ದಿನಾಂಕವು 11:30 ಬೆಳಿಗ್ಗೆ ಅಲ್ಲಿಯವರೆಗೂ ಆ ಕಾಲಾವಧಿಯಲ್ಲಿ ಬರುವ ನಕ್ಷತ್ರಗಳು ನಿಮಗೆ ತಕ್ಕ ಮಟ್ಟಿಗೆ ಸಾಧಾರಣ ಫಲವನ್ನು ನೀಡುತ್ತವೆ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ನೆಕ್ಸ್ಟ್ ಡೇ 20ನೇ ದಿನಾಂಕ ಬೆಳಿಗ್ಗೆ 9 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. ವೃಶ್ಚಿಕ ರಾಶಿಯವರಿಗೆ, ಜ್ಯೇಷ್ಠ ನಕ್ಷತ್ರದವರಿಗೆ ಧನಸ್ಸು ರಾಶ್ಯಾಧಿಪತಿ ಅಷ್ಟಮದಲ್ಲಿದ್ದು ಯಶಸ್ಸಿಗೆ ಬಹಳ ಕಠಿಣವಾದಂತಹ ಶ್ರಮವನ್ನು ಹಾಕಬೇಕಾಗುತ್ತೆ. ಶುಕ್ರ ಗ್ರಹವು ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶುಭ ಗ್ರಹಗಳಿಬ್ಬರು, ಎರಡೂ ಗ್ರಹಗಳು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಆದರೂ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರ. ಸೂರ್ಯ ಬುಧ ಗ್ರಹಗಳ ದೃಷ್ಟಿ ಇರೋದ್ರಿಂದ ಮತ್ತು ನಿಮಗೆ ಪಂಚಮದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವನ್ನು ನೀಡ್ತಾ ಇರ್ತಾರೆ. ಆದರೂ ನಾನು ಹೇಳುವಂತಹ ದಿನಾಂಕಗಳಲ್ಲಿ ನಿಮ್ಮ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಧನಸ್ಸು ರಾಶಿಯಲ್ಲಿ ಮೂಲಾ ನಕ್ಷತ್ರ ಬರುತ್ತೆ. ಮೂಲಾ ನಕ್ಷತ್ರದವರು 14ನೇ ದಿನಾಂಕ ಇವತ್ತು ಸಾಧಾರಣ ಫಲವನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ ಮಂಗಳವಾರ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ, 18ನೇ ದಿನಾಂಕ ಮತ್ತು 19ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ನೋಡಿ, 18ನೇ ದಿನಾಂಕ ಪೂರ್ಣ, 19ನೇ ದಿನಾಂಕ ಬೆಳಿಗ್ಗೆವರೆಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 20ನೇ ದಿನಾಂಕ 9 ಗಂಟೆ 30 ಬೆಳಿಗ್ಗೆಯ ನಂತರದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಪೂರ್ವಾಷಾಢ ನಕ್ಷತ್ರದವರಿಗೆ 15ನೇ ದಿನಾಂಕ ನಿಮಗೆ ಅಮಾವಾಸ್ಯೆ ದಿನವೂ ಒಳ್ಳೆ ಫಲ ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ ಸಂಜೆಯಿಂದಲೂ ಇರುವಂತಹ ನಕ್ಷತ್ರ ನಿಮಗೆ ಒಳ್ಳೆ ಫಲ ನೀಡ್ತಾ ಇರುತ್ತೆ. 18ನೇ ದಿನಾಂಕ 11:30 ನಂತರದಲ್ಲಿ ಮತ್ತು 19ನೇ ದಿನಾಂಕ ಒಳ್ಳೆ ಫಲ ದೊರೆಯುತ್ತೆ ಮತ್ತು 20ನೇ ದಿನಾಂಕ 9 ಗಂಟೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 18ನೇ ದಿನಾಂಕ 11:30 ಬೆಳಿಗ್ಗೆ AM ನಂತರದಲ್ಲಿ ಆರಂಭ ಆಗುತ್ತೆ. 19 ಮತ್ತು 20 ಬೆಳಿಗ್ಗೆಯವರೆಗೂ ಒಳ್ಳೆ ಫಲಗಳು ಪೂರ್ವಾಷಾಢ ನಕ್ಷತ್ರದವರಿಗೆ ದೊರೆಯಲಿದೆ. ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಅಲ್ಲಿ ಬರೋದ್ರಿಂದ 14ನೇ ದಿನಾಂಕ 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಅಂದರೆ 16ನೇ ದಿನಾಂಕ ಸಂಜೆವರೆಗೆ, 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯುತ್ತಾ ನಕ್ಷತ್ರ ಒಳ್ಳೆ ರಿಸಲ್ಟ್ ನೀಡುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ 20ನೇ ದಿನಾಂಕ ಬೆಳಿಗ್ಗೆವರೆಗೂ ಇರುವಂತಹ ನಕ್ಷತ್ರ ನಿಮಗೆ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಮಕರ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಗುರು ಶುಕ್ರ ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಗೋಚಾರದಲ್ಲಿ ನಿಮಗೆ ಒಳ್ಳೆ ಫಲಗಳೇ ದೊರೆಯುತ್ತೆ.
ಗೋಚಾರದಲ್ಲಿ ಯಾವ ರೀತಿ ಒಳ್ಳೆ ಫಲಗಳು ದೊರೆಯುತ್ತೆ ಅಂದರೆ, ಸಪ್ತಮದಲ್ಲಿ ಯಾವಾಗ ಗುರು ಶುಕ್ರ ಗ್ರಹಗಳು ಸಂಚರಿಸ್ತಾರೆ, ಶುಕ್ರ ಗ್ರಹ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಇತರರಿಗೆ ಹೆಚ್ಚಾಗಿ ತಿಳಿಯುವಂತೆ ಮಾಡುವುದು. ಅಂದರೆ ಗ್ರಾಹಕರು ಹೆಚ್ಚಾಗಬಹುದು. ಗುರು ಅಲ್ಲಿರೋದ್ರಿಂದ ನಂಬಿಕೆಯಿಂದ ವಿಶ್ವಾಸವನ್ನು ಗಳಿಸಿದಂತಹ ಗ್ರಾಹಕರು ಹೆಚ್ಚಾಗುವುದಕ್ಕೆ ಮಕರ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ. ಎಫರ್ಟ್ ಹೆಚ್ಚಾಗಿ ಹಾಕ್ತೀರಾ, ಪ್ರಯತ್ನ ಮಾಡಿ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಉತ್ತರಾಷಾಢ ನಕ್ಷತ್ರದವರು 14ನೇ ದಿನಾಂಕ ಭಾನುವಾರ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. 16ನೇ ದಿನಾಂಕ 4 ಗಂಟೆಯವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕದವರೆಗೆ ಒಳ್ಳೆ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ 10 ಗಂಟೆ ನಂತರದಲ್ಲಿ ಬೆಳಿಗ್ಗೆ, ಶನಿವಾರ 20ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಶ್ರವಣ ನಕ್ಷತ್ರದವರು 15ನೇ ದಿನಾಂಕ ಸೋಮವಾರ ಬೆಳಿಗ್ಗೆ ಅಮಾವಾಸ್ಯೆ ಇದ್ದರೂ ಆ ದಿನದ ನಕ್ಷತ್ರ ನಿಮಗೆ ಒಳ್ಳೆಯ ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ. 16ನೇ ದಿನಾಂಕ ಸಂಜೆಯಿಂದ 17ನೇ ದಿನಾಂಕ ಮಧ್ಯಾಹ್ನದವರೆಗೂ ಇರುವಂತಹ ಕಾಲವು ಒಳ್ಳೆ ಫಲವನ್ನು ನೀಡುತ್ತೆ. 18ನೇ ದಿನಾಂಕ 11:30 AM ಬೆಳಗ್ಗೆ ನಂತರದಲ್ಲಿ 19ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 10 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯಲಿದೆ. 20ನೇ ದಿನಾಂಕ ಶನಿವಾರ 9 ಗಂಟೆಯ ನಂತರದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಆ ದಿನದ ನಕ್ಷತ್ರ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಧನಿಷ್ಠ ನಕ್ಷತ್ರದವರಿಗೆ 14ನೇ ದಿನಾಂಕ ಇವತ್ತು ಭಾನುವಾರ 50% ಆದರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತಕ್ಕ ಮಟ್ಟಿಗೆ ನೆಮ್ಮದಿ ಇರುತ್ತೆ. 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ ಬೆಳಿಗ್ಗೆಯ ನಂತರದಲ್ಲಿ 20ನೇ ದಿನಾಂಕ ಬೆಳಿಗ್ಗೆವರೆಗೂ ದೊರೆಯುತ್ತೆ. ಅಂದರೆ ಆ ಕಾಲಾವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಆ ನಕ್ಷತ್ರಗಳು ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ. ಇಲ್ಲವಾದಲ್ಲಿ ನಿಮ್ಮ ಸುಲಭದ ಕೆಲಸವು ಕಠಿಣವಾಗುತ್ತೆ. ಹಾಗಾಗಿ ಈ ದಿನಾಂಕಗಳಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ. ಧನಿಷ್ಠ ನಕ್ಷತ್ರದವರು. ಇನ್ನು ಕುಂಭರಾಶಿ ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ. ಕುಂಭರಾಶಿಯವರಿಗೆ ಹಣ ಮಾಡುವುದು, ಸಂಪತ್ತನ್ನು ಕೂಡಿಸಿಕೊಳ್ಳುವುದು ಇದರ ಬಗ್ಗೆಯೇ ಹೆಚ್ಚು ಗಮನ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದರ ನಿಜವಾದ ಅರ್ಥ ತಿಳಿಯುತ್ತೆ. ಹಣಕ್ಕಾಗಿ ಈಗ ನಿಮಗೆ ಸಮಸ್ಯೆಗಳ ಆರಂಭವೂ ಆಗ್ತಾ ಇದೆ. ಆದರೂ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಹ್ಯಾಂಡಲ್ ಮಾಡುವುದಕ್ಕೆ ಬುಧ ಮತ್ತು ಸೂರ್ಯ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ. ಏನೋ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಬುಧ ಮತ್ತು ಸೂರ್ಯ ಗ್ರಹಗಳು ಫಲ ನೀಡ್ತಾ ಇದ್ದಾರೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಹೆಚ್ಚು ಸಕ್ಸಸ್ಸನ್ನು ಪಡೆದುಕೊಳ್ತೀರ. ನೆಮ್ಮದಿ ರಿಸಲ್ಟ್ ಅಂತೂ ಈ ನಕ್ಷತ್ರಗಳು ಫಲವನ್ನು ನೀಡ್ತಾರೆ. ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ ಅಲ್ಲಿ ಬರೋದ್ರಿಂದ ಧನಿಷ್ಠ ನಕ್ಷತ್ರದವರು ಇವತ್ತು 14ನೇ ದಿನಾಂಕ ಸಾಧಾರಣ ಫಲವನ್ನು ಪಡೆದುಕೊಳ್ತೀರ. 16ನೇ ದಿನಾಂಕ 4 ಗಂಟೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 17ನೇ ದಿನಾಂಕ ಮಧ್ಯಾಹ್ನದಿಂದ 18ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 19ನೇ ದಿನಾಂಕ ಬೆಳಿಗ್ಗೆಯಿಂದ 20ನೇ ದಿನಾಂಕ ಶನಿವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳನ್ನು ಧನಿಷ್ಠ ನಕ್ಷತ್ರದವರು ಪಡೆದುಕೊಳ್ತೀರಾ. ಶತಾಭಿಷ ನಕ್ಷತ್ರದವರು 14 ಮತ್ತು 15 ಅಂದರೆ ಇವತ್ತು ಮತ್ತು ನಾಳೆ, ಭಾನುವಾರ ಸೋಮವಾರ ತಕ್ಕ ಮಟ್ಟಿಗೆ ನಿಮಗೆ ಒಳ್ಳೆ ಫಲಗಳೇ ದೊರೆಯುತ್ತೆ. ಸಾಧಾರಣವಾದ ಫಲವನ್ನೇ ಪಡೆದುಕೊಳ್ತೀರಾ. 17ನೇ ದಿನಾಂಕ ಬುಧವಾರ ನಿಮಗೆ ಒಳ್ಳೆ ಫಲಗಳೇ ದೊರೆಯುತ್ತೆ. ಅಂದರೆ ಅವತ್ತಿನ ಮಧ್ಯಾಹ್ನದವರೆಗೆ 16ನೇ ದಿನಾಂಕ ಸಂಜೆಯಿಂದ ಬುಧವಾರ ಮಧ್ಯಾಹ್ನದವರೆಗೂ ಆ ದಿನದ ನಕ್ಷತ್ರ ಅತ್ಯಂತ ಶುಭ ಫಲವನ್ನು ನೀಡುತ್ತೆ. ಹಣಕಾಸಿನ ವಿಷಯಕ್ಕೆ ಅದರ ಸಂಬಂಧಪಟ್ಟಂತೆ ನೀವು ಪ್ರಯತ್ನಗಳನ್ನು ಮಾಡಬಹುದು.
18ನೇ ದಿನಾಂಕ 11:30 ನಂತರದಲ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ, ಶುಕ್ರವಾರ ಬೆಳಿಗ್ಗೆವರೆಗೂ. 20ನೇ ದಿನಾಂಕ ಶನಿವಾರ ಇರುತ್ತೆ. 9 ಗಂಟೆ ನಂತರದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಅಂದುಕೊಂಡಂತಹ ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರವು ಅಲ್ಲಿ ಬರೋದ್ರಿಂದ ಪೂರ್ವಭಾದ್ರ ನಕ್ಷತ್ರದವರಿಗೆ ಸೋಮವಾರ ಸಾಧಾರಣ ಫಲ ದೊರೆಯುತ್ತೆ. ಮಂಗಳವಾರ 16ನೇ ದಿನಾಂಕ ಅವತ್ತು ಸಾಧಾರಣ ಫಲಗಳು ದೊರೆಯುತ್ತೆ 4 ಗಂಟೆವರೆಗೂ. 17ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ 11:30ವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ಶನಿವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಈ ದಿನಾಂಕ ಮತ್ತು ಕಾಲಾವಧಿಗಳು ನಿಮಗೆ ಕೆಲಸವನ್ನು ಮಾಡುತ್ತೆ. ಪೂರ್ವಭಾದ್ರ ನಕ್ಷತ್ರದವರು ಈ ಒಂದು ಕಾಲಾವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಮೀನರಾಶಿಯಲ್ಲಿ ಶನಿ ಸಂಚಾರ, ಪಂಚಮ ಸ್ಥಾನದಲ್ಲಿ ಶುಭ ಗ್ರಹಗಳಾದಂತಹ ಶುಕ್ರ ಮತ್ತು ಗುರುಗ್ರಹಗಳ ಸಂಚಾರ. ಬಹಳ ಕ್ರಿಯೇಟಿವ್ ಆಗಿ ಎಲ್ಲವನ್ನ ಯೋಚಿಸುವುದಕ್ಕೆ ಈ ಗ್ರಹಗಳ ಪ್ರಭಾವ ಇಲ್ಲಿ ಆಗ್ತಾ ಇದೆ. ಬುದ್ಧಿವಂತಿಕೆಯಿಂದ ಬದಲಾವಣೆಗಳನ್ನು ಮಾಡಿಕೊಳ್ಳುವುದಕ್ಕೆ, ಹೊಸತನದಿಂದ ಯೋಚಿಸುವುದಕ್ಕೆ, ಬುದ್ಧಿಸ್ಥಾನದಲ್ಲಿ ರಾಶ್ಯಾಧಿಪತಿಯೊಂದಿಗೆ ಶುಭ ಗ್ರಹಗಳ ಸಂಚಾರ. ಗುರು ಶುಕ್ರ ಯಾವಾಗ ಪಂಚಮ ಸ್ಥಾನದಲ್ಲಿ ಸಂಚರಿಸ್ತಾರೆ, ಪ್ರೀತಿಯ ಸಂಬಂಧಗಳು ಬೇಕು ಅನ್ನಿಸುತ್ತೆ. ಇದರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತೀರಾ. ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಹೆಚ್ಚಾಗಿ ಮಾಡಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಪೂರ್ವಭಾದ್ರದ ನಕ್ಷತ್ರದ ಪಾದಗಳು ಅಲ್ಲಿ ಬರೋದ್ರಿಂದ 15ನೇ ದಿನಾಂಕ ಸೋಮವಾರ ಸಾಧಾರಣ ಫಲ ದೊರೆಯುತ್ತೆ. ಸೋಮವಾರ. ಮಂಗಳವಾರ ಆರಿದ್ರಾ ನಕ್ಷತ್ರ ಇರುತ್ತೆ. ಈ ನಕ್ಷತ್ರವು ನಿಮಗೆ ಸಂಜೆವರೆಗೂ ಸಾಧಾರಣ ಫಲವನ್ನು ನೀಡುತ್ತೆ. 17ನೇ ದಿನಾಂಕ ಮಧ್ಯಾಹ್ನದ ನಂತರ ನೆಕ್ಸ್ಟ್ ಡೇವರೆಗೂ ನಿಮಗೆ ಒಳ್ಳೆ ಫಲಗಳು ಹೆಚ್ಚಾಗಿ ದೊರೆಯುತ್ತೆ. ಅಂದರೆ 11:30 ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ ಶನಿವಾರದ ಬೆಳಿಗ್ಗೆವರೆಗೂ ಪೂರ್ವಭಾದ್ರ ನಕ್ಷತ್ರದವರಿಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಪ್ರಯತ್ನ ಮಾಡಿ ನೋಡಿ, ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಳಿ. ಉತ್ತರ ಭಾದ್ರ ನಕ್ಷತ್ರದವರಿಗೆ 14ನೇ ದಿನಾಂಕ ಇರುವಂತಹ ನಕ್ಷತ್ರ ಬಹಳ ಶುಭವಾಗಿ ವರ್ಕ್ ಮಾಡುತ್ತೆ. ಆದರೆ ಭಾನುವಾರ ಮಧ್ಯಾಹ್ನ ನಂತರದಲ್ಲಿ ಅಮಾವಾಸ್ಯೆ ಆರಂಭ ಆಗುತ್ತೆ. 16ನೇ ದಿನಾಂಕ ಮತ್ತು 17ನೇ ದಿನಾಂಕ 1:30 ಮಧ್ಯಾಹ್ನದವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. 18ನೇ ದಿನಾಂಕ ಗುರುವಾರ 11:30 ನಂತರದಲ್ಲಿ ಆ ಕಾಲ ನಿಮಗೆ ಶುಭವನ್ನು ನೀಡೋದಾಗಿರುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಹಣದ ಸಂಬಂಧಪಟ್ಟಂಥ ವಿಷಯಗಳಿಗೆ ಒಳ್ಳೆ ಕಾಲ ಆಗಿರುತ್ತೆ. 20ನೇ ದಿನಾಂಕ ಬೆಳಿಗ್ಗೆ 9 ಗಂಟೆ ನಂತರದಲ್ಲಿ ತಕ್ಕ ಮಟ್ಟಿಗೆ ಆ ದಿನದ ನಕ್ಷತ್ರ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಇನ್ನು ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದವರಿಗೆ ಅಮಾವಾಸ್ಯೆ 15ನೇ ದಿನಾಂಕ ಸೋಮವಾರ ಒಳ್ಳೆ ಫಲಗಳು ದೊರೆಯುತ್ತೆ. 17ನೇ ದಿನಾಂಕ ಮತ್ತು 18ನೇ ದಿನಾಂಕ 11:30 ಸಾಧಾರಣವಾಗಿ ಫಲಗಳು ದೊರೆಯುತ್ತೆ. 19ನೇ ದಿನಾಂಕ ಬೆಳಿಗ್ಗೆ 10 ಗಂಟೆಯಿಂದ ನೆಕ್ಸ್ಟ್ ಡೇ 20ನೇ ದಿನಾಂಕ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ರೇವತಿ ನಕ್ಷತ್ರಕ್ಕೆ ದೊರೆಯಲಿದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಕಾಲಾವಧಿಯಲ್ಲಿ ಹೆಚ್ಚಾಗಿ ಮಾಡೋದ್ರಿಂದ ಒಳ್ಳೆಯ ಪಾಸಿಟಿವ್ ಆಗಿರುವಂತಹ ವಿಷಯಗಳು ನಡೆಯುವುದಕ್ಕೆ ಈ ನಕ್ಷತ್ರಗಳು ಫಲವನ್ನು ನೀಡುತ್ತೆ. ಎಲ್ಲ ನಕ್ಷತ್ರದವರು ಈ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.